ಸೂತ್ರ 31. ದುಃಖ ದೌರ್ಮನಸ್ಯ ಅಂಗಮೇ ಜಯತ್ವ ಶ್ವಾಸ ಪ್ರಶ್ವಾಸ ವಿಕ್ಷೇಪ ಸಹ ಭುವಃ. ಪದಗಳ ವಿಭಾಗ: ದುಃಖ ದೌರ್ಮನಸ್ಯ ಅಂಗಮೇ ಜಯತ್ವ ಶ್ವಾಸ ಪ್ರಶ್ವಾಸ ವಿಕ್ಷೇಪ ಸಹ ಭುವಃ. ದುಃಖ ದುಃಖ ಅಂದರೆ ಶೋಕ, ಸಂಕಟ, ನೋವು. ದೌರ್ಮನಸ್ಯ ದೌರ್ಮನಸ್ಯ ಅಂದರೆ ಇನ್ನೊಬ್ಬರಿಗೆ ಕೇಡು ಬಯಸುವುದು, ಖಿನ್ನತೆ, ಉದ್ವಿಗ್ನತೆ, ಬೇರೆಯವರ ದುಃಖ ನೋಡಿ ಸಂತೋಷ ಪಡುವುದು. ಅಂಗಮೇಜಯತ್ವ ಅಂಗಾಂಗಗಳು ಹಾಗೂ ಶರೀರವು ಹಿಡಿತದಲ್ಲಿ ಇಲ್ಲದೆ ಇರುವುದು. ಮೆದುಳು ಹಾಗೂ ಶರೀರ ಅಂಗಾಂಗಗಳ ಅಸಮರ್ಪಕ ಸಂಬಂಧ. ಶ್ವಾಸ ಪ್ರಶ್ವಾಸ ತೆಗೆದುಕೊಳ್ಳುವ ಉಸಿರಿಗಿಂತ ಬಿಡುವ ಉಸಿರು ದೀರ್ಘವಾಗಿರುವುದು. ನಿಟ್ಟುಸಿರು ಉಸಿರು ಕಟ್ಟಿದಂತಾಗುವುದು. ವಿಕ್ಷೇಪ ಕ್ಷೋಭೆಗಳು. ಸಹಭುವಃ ಒಟ್ಟಿಗೆ ಹುಟ್ಟಿಕೊಂಡಿರುವುದು. ಭಾವಾರ್ಥ: ಈ ಹಿಂದಿನ ಸೂತ್ರದಲ್ಲಿ ಹೇಳಿರುವ 9 ಅಡಚಣೆಗಳ ಜೊತೆಗೆ ಈ ಸೂತ್ರದಲ್ಲಿ 4 ಅಂತಃಕರಣಗಳನ್ನು ಕಲಕುವಂತಹ ಚಾಂಚಲ್ಯತೆ, ಶೋಭೆಗಳು ಕೂಡ ಆತ್ಮ ಸಾಕ್ಷಾತ್ಕಾರಕ್ಕೆ ಅಡಚಣೆಯನ್ನು ಉಂಟು ಮಾಡುತ್ತದೆ. ಮೊದಲನೇದಾಗಿ ದುಃಖ, ನೋವು, ಸಂಕಟ. ಇದರಿಂದ ಮನಸ್ಸು ಕಲಕಿ ಹೋಗಿ ಇತರರಿಗೆ ಕೇಡು ಬಯಸುವ ಮನಸ್ಸು ಉಂಟಾಗುತ್ತದೆ, ಮತ್ಸರ ಉಂಟಾಗುತ್ತದೆ, ಇತರರ ಸಂತೋಷಗಳನ್ನು ವಿಘ್ನ ಮಾಡುವಂತಹ ಮನಸ್ಸು ಉಂಟಾಗುತ್ತದೆ. ಅಲ್ಲದೆ ಅವರ ಸಂತೋಷವನ್ನು ಅಡ್ಡಿ ಮಾಡುವಂತಹ, ಇತರರಿಗೆ ಕೇಡು ಬಯಸುವಂತಹ ಗುಣಗಳು ಹುಟ್ಟುಕೊಳ್ಳುತ್ತವೆ. ಇದಲ್ಲದೆ ದುಃಖದಿಂದ, ನೋವಿನಿಂದ ಮೆದುಳು ಮತ್ತು ಶರೀರದ ಸಂಬಂಧವು ಸಮರ್ಪಕವಾಗಿ ಇರುವುದಿಲ್ಲ. ಈ ಚಿತ್ತಕ್ಷೋಭೆಗಳಿಂದ ಕೆಲವೊಮ್ಮೆ ಉಸಿರಾಟದಲ್ಲೂ ಏರುಪೇರಾಗುತ್ತದೆ. ಜೀವಾತ್ಮನು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳದೆ ಸ್ವಲ್ಪವೇ ಉಸಿರನ್ನು ತೆಗೆದುಕೊಂಡು ಹೆಚ್ಚು ಉಸಿರನ್ನು ಹೊರಗಡೆ ಬಿಡುತ್ತಾನೆ. ಇಲ್ಲಿ ಉಸಿರು ಆಳಕ್ಕೆ ಹೋಗದೆ ಆಮ್ಲಜನಕವು ಹೊರಚೆಲ್ಲಿ ಆಮ್ಲಜನಕದ ಕೊರತೆ ಉಂಟಾಗುತ್ತದೆ. ಇದರಿಂದ ತೇಗು, ಆಕಳಿಕೆ ಮುಂತಾದ ಲಕ್ಷಣಗಳು ಉಂಟಾಗುತ್ತದೆ. ಇವು ಧ್ಯಾನ ಮಾಡುವಾಗ ಏಕಾಗ್ರತೆಗೆ ತೊಂದರೆಯನ್ನುಂಟು ಮಾಡಿ ಆತ್ಮ ಸಾಕ್ಷಾತ್ಕಾರಕ್ಕೆ ಅಡಚಣೆಯನ್ನು ಉಂಟು ಮಾಡುತ್ತದೆ. ಸೂತ್ರ 32. ತತ್ ಪ್ರತಿಷೇಧಾರ್ಥ ಮೇಕತತ್ವಾಭ್ಯಾಸ. ತತ್ ಪ್ರತಿಷೇಧಾರ್ಥಂ ಏಕ ತತ್ವ ಅಭ್ಯಾಸ. ತತ್ ಅಂದರೆ ಅದು, ಇಲ್ಲಿ ಅಡಚಣೆಗಳ ಸಮೂಹ. ಪ್ರತಿಷೇಧಾರ್ಥ ಅಂದರೆ ಇಲ್ಲವಾಗಿಸಲು, ನಿರ್ಮೂಲಗೊಳಿಸಲು. ಏಕ ಅಂದರೆ ಒಂದು, ತತ್ವ ಅಂದರೆ ಮೌಲ್ಯ, ಅಭ್ಯಾಸ ಅಂದರೆ ಪ್ರಯೋಗ, ಉಪಾಸನೆಗಳು. ಭಾವಾರ್ಥ: ಈ ಸಮಸ್ತ ಸೃಷ್ಟಿಗೆ ಪರಮಾತ್ಮನು ಒಬ್ಬನೇ. ಒಬ್ಬನಿಂದಲೇ ಈ ಸೃಷ್ಟಿಯು ವಿಸ್ತಾರಗೊಂಡಿದೆ. ಸರ್ವಂ ಕಲ್ವಿದಂ ಬ್ರಹ್ಮ ಏಕಮೇವ ಅದ್ವಿತೀಯ ಬ್ರಹ್ಮ ಈಶಾವಾಸ್ಯಮಿದಂ ಸರ್ವಂ ಎಂದು ಶ್ರುತಿಗಳಲ್ಲಿ ಹೇಳಲಾಗಿದೆ.
ಯೋಗ ದರ್ಶನದಲ್ಲಿ ಮೊದಲಿಗೆ ದ್ವೈತ ಭಾವವಾಗಿದ್ದರೂ ಕೈವಲ್ಯವನ್ನು ಹೊಂದಿದ ಮೇಲೆ ಅದ್ವೈತ ಭಾವಕ್ಕೆ ಹೊಂದುತ್ತದೆ. ಅದನ್ನೇ ಯೂನಿಟಿ ಇನ್ ಡೈವರ್ಸಿಟಿ, ಡೈವರ್ಸಿಟಿ ಇನ್ ಯೂನಿಟಿ. ಏಕದಿಂದ ಅನೇಕ, ಅನೇಕದಿಂದ ಏಕ. ಯೋಗವಾದಾಗ ಅದ್ವೈತ, ಅನನ್ಯ, ಅನ್ಯೋನ್ಯ ಏಕತತ್ವಾಭ್ಯಾಸ ಉಂಟಾಗುತ್ತದೆ.